ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ರೈತರ ಪಂಪ್ಸೆಟ್ಗಳಿಗೆ ಸರಬರಾಜು ಮಾಡುತ್ತಿರುವ ಬೆಸ್ಕಾಂ 11 ಕೆವಿ ಮತ್ತು ಎಲ್ಟಿ ವಿದ್ಯುತ್ ಲೈನ್ಗಳಲ್ಲಿ ಮರ, ಗಿಡ, ಬಳ್ಳಿ ಬೆಳೆದು ಕಾಡು ಸೃಷ್ಟಿಯಾಗಿದ್ದು, ಇದರಿಂದ ವಿದ್ಯುತ್ ಲೈನ್ಗಳಲ್ಲಿ ವಿದ್ಯುತ್ ಸರಬರಾಜಿನಲ್ಲಿ ಏರುಪೇರಾಗಿ ವೋಲ್ಟೇಜ್ ಗಿಡ ಮರಗಳಲ್ಲಿ ಕಡಿತವಾಗಿ ಟಿಸಿ ಮತ್ತು ರೈತರ ಕೃಷಿ ಪಂಪ್ಸೆಟ್ಗಳು ಸುಡುತ್ತಿವೆ. ಅದಕ್ಕೆ ಕಾರಣ ರೈತರೇ ಎಂದು ಅಧಿಕಾರಿಗಳು ಆರೋಪ ಹೊರಿಸಿದ್ದಾರೆ. ಇದರಿಂದ ಬೆಸ್ಕಾಂ ಹಾಗೂ ರೈತರಿಗೆ ಸಾವಿರಾರು ಕೋಟಿ ಬೆಳೆ ನಷ್ಟವಾಗುತ್ತಿದೆ ಮತ್ತು ಅನಧಿಕೃತವಾಗಿ ಬೀದಿ ದೀಪಗಳು ಸಾವಿರಾರು ಸಂಖ್ಯೆಯಲ್ಲಿ ಉರಿತಾ ಇದ್ರೂ ಬೆಸ್ಕಾಂ ಜಾಗೃತ ದಳದ ಅಧಿಕಾರಿಗಳು ಕ್ರಮ ವಹಿಸದೆ ಕಚೇರಿಯಲ್ಲಿ ನಿದ್ರೆಗೆ ಜಾರಿದ್ದು, ಇವರ ನಿರ್ಲಕ್ಷ್ಯದಿಂದ ರಾಷ್ಟ್ರೀಯ ಸಂಪತ್ತು ವಿದ್ಯುತ್ ಸಾವಿರಾರು ಕೋಟಿ ನಷ್ಟವಾಗುತ್ತಿದೆ. ನಷ್ಟವಾಗುತ್ತಿರುವ ವಿದ್ಯುತ್ ಉಳಿಸಿ ರೈತರ ಕೃಷಿ ಪಂಪ್ಸೆಟ್ಗಳಿಗೆ ನಿರಂತರ 24 ಗಂಟೆ ಕೊಡಬೇಕು ಎಂದು ಒತ್ತಾಯಿಸಲು ನಿದ್ರೆಗೆ ಜಾರಿರುವ ಬೆಸ್ಕಾಂ ಅಧಿಕಾರಿಗಳನ್ನು ಎಚ್ಚರಿಸಲು ತಳಕು ಬೆಸ್ಕಾಂ ಎಇಇ ಕಚೇರಿ ಮುಂದೆ ದಿನಾಂಕ 16/1/2026 ಶುಕ್ರವಾರ ರೈತರು ಬೃಹತ್ ತಮಟೆ ಚಳುವಳಿ ನಡೆಸಲಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಕಾರ್ಯಾಧ್ಯಕ್ಷ ಬೇಡರೆಡ್ಡಿಹಳ್ಳಿ ಬಸವರೆಡ್ಡಿ ತಿಳಿಸಿದ್ದಾರೆ. ಬೆಸ್ಕಾಂ ದಾವಣಗೆರೆ ವಲಯದ ಅಧೀಕ್ಷಕರು ಮತ್ತು ಹಿರಿಯೂರು ವಿಭಾಗದ ಕಾರ್ಯಪಾಲಕ ಅಭಿಯಂತರರು ಧರಣಿ ಸ್ಥಳಕ್ಕೆ ಭೇಟಿ ನೀಡಿ ರೈತರ ಕುಂದುಕೊರತೆಗಳು ಮತ್ತು ಎಇಇ ಕಚೇರಿಯಿಂದ ಈವರೆಗೆ ಆಗಿರುವ ಕಾಮಗಾರಿಗಳನ್ನು ತನಿಖೆ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಮತ್ತು ಚೀಫ್ ಇಂಜಿನಿಯರು ಬಂದು ಅವ್ರ ಮನೆ ಒಲಿಸಿ ರಸ್ತೆ ತಡೆ ಚಳವಳಿ ಮಾಡಿ ಸರ್ಕಾರಕ್ಕೆ ಒಂದು ದೊಡ್ಡ ಮಟ್ಟಕ್ಕೆ ನಾವು ಎಚ್ಚರಿಕೆ ಕೊಟ್ಟರು ಕೂಡ, ಮತ್ತು ಹಿಂದೆ ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಇಂಧನ ಸಚಿವರು ಬಂದಾಗ ಅವ್ರ ಗಮನಕ್ಕೂ ತಂದಿದ್ದೀವಿ. ರೈತರು ಬಿಸಿಲುಗಾಲ ಬಂದರೆ ರೈತರಿಗೆ ವೋಲ್ಟೇಜ್ ಬರಲ್ಲ, ಕರೆಂಟ್ ಎಲ್ಲ ಭೂಮಿಗೆ ಹೋಗುತ್ತೆ. ಮಳೆಗಾಲ ಬಂದರೆ ಬಳ್ಳಿ ಎಲ್ಲ ಹಬ್ಬಿ ಕರೆಂಟ್ ಇಲ್ಲ, ರೈತರಿಗೆ ಕೋಟಿಗಟ್ಟಲೆ ನಷ್ಟ ಆಗುತ್ತೆ ಅಂತ ಹೇಳಿ ನಾವು ತಿಂಗಳಿಗೆ 1 ಸಾರಿ 2 ಸಾರಿ ಮೋಟ್ರ್ ಸುಟ್ಟೋಗ್ತಾರೆ ರೈತರು. ಚಳ್ಳಕೆರೆ ಮತ್ತು ಮೊಳಕಾಲ್ಮೂರು ಭಾಗದ ಏನು ಮೊಳಕಾಲ್ಮೂರು ವಿಧಾನಸಭಾ ವ್ಯಾಪ್ತಿಗೆ ಬರುವಂಥ ಇಡೀ ಜಿಲ್ಲೆಯ ಎಲ್ಲ ಕಡೆ ಬೆಳೆ ಹಬ್ಬಿಬಿಟ್ಟಿದೆ ಇವತ್ತು. ಅದಕ್ಕೋಸ್ಕರ ನಾವು ಸರ್ಕಾರಕ್ಕೆ ಮತ್ತು ಇಲಾಖೆಗೆ ಅಧಿಕಾರಿಗಳು ಕೆಲಸ ಮಾಡ್ತಾರಾ ಇಲ್ಲ ಅಂತ ಹೇಳಿ ನಾವು ಇವತ್ತು ನಾಳೆ ನಾವು 16ನೇ ತಾರೀಕು ತಳ್ಳಕು ಬೆಸ್ಕಾಂ ಕಚೇರಿ ಮುಂದೆ ಒಂದು 35-40 ತಪ್ಪಡಿ ಮೂಲಕ ಇಡೀ 2 ತಾಲೂಕಿನ ರೈತರು ಬೃಹತ್ ತಾಲೂಕಿನ ಪ್ರತಿಯೊಂದು ಊರಲ್ಲಿ ಎಲ್ಲ ಬೀದಿಯಲ್ಲಿ ನಾವು ಒಂದು ಪ್ರೊಸೆಷನ್ ಮಾಡಿ ಮತ್ತು ನಾವು ಅಲ್ಲಿ ಒಂದು ಮಾಲಾರ್ಪಣೆ ಮಾಡಿ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಸಮಾವೇಶ ಮಾಡಿ ನಂತರ ನಾವು ಬೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ನಾವು ಈ ತಮಟೆ ಚಳವಳಿ ಮೂಲಕ ನಾವು ಸರ್ಕಾರಕ್ಕೆ ಇಲಾಖೆಗೆ ಎಚ್ಚರಿಕೆ ಕೊಡೋದ್ರ ಮೂಲಕ ಅಧಿಕಾರಿಗಳು ಇವತ್ತು ಕೆಲಸ ಮಾಡ್ತಾ ಇಲ್ಲ. ಮೋಜಿ ಮಸ್ತಿ ಮಾಡೋದ್ರ ಮೂಲಕ ರೈತರಿಗೆ ಕೋಟಿಗಟ್ಟಲೆ ನಷ್ಟ ಆಗ್ತದೆ ಮತ್ತು ಸರ್ಕಾರಕ್ಕೂ ಕೂಡ ಅಷ್ಟೇ ನಷ್ಟ ಆಗುತ್ತೆ ಅಂತ ಹೇಳಿ ನಾವು ನಾಳೆ 16ನೇ ತಾರೀಕು ಬೆಸ್ಕಾಂ ಕಚೇರಿ ಮುಂದೆ ತಮಟೆ ಚಳವಳಿ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟ ಹಿರಿಯೂರಿನ ವಿಭಾಗಾಧಿಕಾರಿಗಳು ಬರಬೇಕು ಮತ್ತು ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಬರಬೇಕು, ಚೀಫ್ ಇಂಜಿನಿಯರು ಬರಬೇಕು ಈ ಧರಣಿ ಸ್ಥಳಕ್ಕೆ ಅಂತ ಹೇಳಿ ನಾವು ಈ ತಮಟೆ ಚಳವಳಿನ ಹಮ್ಮಿಕೊಂಡಿದ್ದೀವಿ. ನಾಚಿಕೆ ಆಗ್ಬೇಕು ನಿಮಗೆ. ನಾವು ಬಡವರು ಬಂದು ಹೇಳಿ ಇದ್ರು ಕೂಡ ನೀವು ಕೆಲಸ ಮಾಡಿಲ್ಲ ಅಂದರೆ ಮತ್ತೆ ನೀವು ಏನು ಮಾಡ್ತೀರಾ? ಬರೀ ಅಲ್ಲಿ ಇಲ್ಲಿ ಓಡಾಡ್ತೀವಿ, ನಾವು ಮೀಟಿಂಗ್ ಮಾಡ್ತೀವಿ.